ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಉತ್ಸವದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ವಿಖ್ಯಾತ ಆನಂದ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಪೂಜ್ಯ ರೇಣುಕಾನಂದ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ತಿಮ್ಮೇಗೌಡ ಅವರ, ಬಿಲ್ಲವ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಎಂ ವೇದಕುಮಾರ್ ಅವರ, ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರ, ಕರೆಕ್ಟ್ ಹೆಸರು ಸಂಕಮಾರ್, ಇತರ ಎಲ್ಲ ಹಿರಿಯ ಅಧಿಕಾರಿಗಳೇ, ಈಡಿಗ ಮತ್ತು ಬಿಲ್ಲವ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕರ್ನಾಟಕದಾದ್ಯಂತ ಸರ್ಕಾರದ ವತಿಯಿಂದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಾರಾಯಣ ಗುರು ಆಕಸ್ಮಿಕವಾಗಿ ಈಡಿಗರ ಜಾತಿನಲ್ಲಿ ಹುಟ್ಟಿದ್ದವರು. ಅವರು ಕೇರಳದಲ್ಲಿ ಜನಿಸಿದಂಥವ್ರು. ಆದರೆ ಹುಟ್ಟುವಾಗ ಈಡಿಗರ ಜಾತಿನಲ್ಲಿ ಹುಟ್ಟಿದ್ರು ಅಷ್ಟೇ. ಆದರೆ ಅವರು ಯಾವುದೇ ಧರ್ಮ, ಜಾತಿಗೆ, ಭಾಷೆಗೆ, ಪ್ರದೇಶಕ್ಕೆ ಸೀಮಿತವಾಗಿದ್ದಂಥವರಲ್ಲ. ಅವರು ಒಬ್ಬ ಸಂತರು. ಹೇಗೆ ನಾವು ಬುದ್ಧ, ಬಸವ, ಕನಕದಾಸರು ಇವನ್ನೆಲ್ಲ ಸಂತರು ಅಂತ ಕರಿತೀವಿ, ಹಾಗೆಯೇ ಇವರು ಒಬ್ಬ ಸಂತರು. ಸಮಾಜದಲ್ಲಿ ಸುಧಾರಣೆಯನ್ನು ಬಯಸಿದಂಥವ್ರು. ನಮ್ಮ ಸಮಾಜ
ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ. ಈ ಅಸಮಾನತೆಯಿಂದಾಗಿ ಬಡವರು, ಶ್ರೀಮಂತರು, ಮೇಲ್ವರ್ಗ, ಕೆಳವರ್ಗ ಹೀಗೆಲ್ಲ ನಿರ್ಮಾಣ ಆಗಿಬಿಟ್ಟದೆ. ಇದನ್ನ ನಾವು ಮಾಡದ್ದಲ್ಲ. ಹಿಂದೆ ಕೆಲವು ಪಟ್ಟಭದ್ರ ಹಿತಾಸಕ್ತರು ಇದನ್ನು ಮಾಡಬಹುದು, ಶತವರ್ಣ ವ್ಯವಸ್ಥೆಯನ್ನ ಜಾರಿಗೆ ತಗಬಹುದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಮಾಡ್ಬೋದು. ನಾವೆಲ್ಲ ಶೂದ್ರರು. ಈ ಶೂದ್ರರು ಇವರಿಗೆ ಆಸ್ತಿ ಉತ್ಪಾದನೆ ಮಾಡೋದಷ್ಟೇ ಹೊರತು ಆಸ್ತಿ ಇವ್ರನ್ನ ಇಟ್ಕೊಳ್ಳಂಗಿಲ್ಲ. ವಿದ್ಯೆ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡುತ್ತೀವಿ. ಹಾಗಾಗಿ ಎಲ್ಲ ಶೂದ್ರ ಜನಾಂಗ, ಅಸ್ಪೃಶ್ಯ ಜನಾಂಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ದರಿಂದ ಅವಕಾಶಗಳಿಂದ ವಂಚಿತರಾದ. ನಾರಾಯಣ ಗುರು ಯಾಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು ಅಂತಂದ್ರೆ, ಶಿಕ್ಷಣದಿಂದ ಮಾತ್ರ ಸ್ವತಂತ್ರರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಸ್ವತಂತ್ರವಾದಂತ ಆಲೋಚನೆ, ಚಿಂತನೆ ಬರಬೇಕಾದ್ರೆ ನೀವು ವಿದ್ಯೆ ಕಲಿಯಲೇಬೇಕು. ವಿದ್ಯೆ ಇಲ್ಲದೆ ಹೋದ್ರೆ ಸ್ವಾಭಿಮಾನನೂ ಕೂಡ ಬರಲ್ಲ. ನಿಮ್ಗೆ ವಿದ್ಯೆ ಇಲ್ಲದೆ ಹೋದ್ರೆ ಗುಲಾಮ್ಗಿರಿ ಮನೆ ಮಾಡ್ಕೊಂಡಿರ್ತದೆ. ಇವತ್ತು ಅನೇಕ ಜನ ವಿದ್ಯಾವಂತರು ಆ ಗುಲಾಮ್ಗಿರಿಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವರು ವಿದ್ಯಾವಂತರಾದ್ರೂ ಕೂಡ ಗುಲಾಮ್ಗಿರಿಯಿಂದ ಹೊರಗಡೆ ಬರಕ್ ಸಾಧ್ಯ ಇಲ್ಲ. ಜೆ.ಎಸ್. ಪಟೇಲ್ರು ಯಾವಾಗಲೂ ಹೇಳ್ತಾ ಇದ್ರು, ಒಬ್ಬ ಎದುರುಗಡೆ ಬ್ರಾಹ್ಮಣರಲ್ಲಿ ಬಡವರು ಬಂದರೂ ಕೂಡ ಅವ್ರಿಗೆ ನಮಸ್ಕಾರ ಸ್ವಾಮಿ ಅಂತ ಕೈ ಮುಗಿತೀವಿ. ಮೇಲ್ಜಾತಿನಲ್ಲಿರ್ತಕ್ಕಂಥ ಬಡವರು ಅಂದ್ರೆ ಅವ್ರಿಗೆ ನಮಸ್ಕಾರ ಸ್ವಾಮಿ ಅಂತ ಬೆಳಿತೀವಿ. ಅದೇ ಶೂದ್ರ ಜಾತಿಗೆ ಸೇರಿದಂಥವ್ರು, ಅಸ್ಪೃಶ್ಯ ಜಾತಿಗೆ ಸೇರಿದಂಥವ್ರು ಶ್ರೀಮಂತರಾಗಿದ್ರು ಕೂಡ, ವಿದ್ಯಾವಂತರಾಗಿದ್ರು ಕೂಡ ಅವರನ್ನ ಅಷ್ಟೊಂದು ಗೌರವದಿಂದ ಮಾತಾಡಿಸಲ್ಲ. ಯಾಕಂತಂದ್ರೆ ನಮಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಇನ್ನೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಗುಲಾಮ್ಗಿರಿ ಮನಸ್ಸಿನಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆಗಿಲ್ಲ. ಹೌದಲ್ಲ? ಹೌದು ಅಲ್ವೇನ್ರಿ? ಒಬ್ಬ ಅಡಿಗೆ ಮಾಡೋ ಬಟ್ಟನ್ ಕಂಡ್ರು ಕೂಡ ನೀವೇನ್ ಮಾಡ್ತೀರಿ? ನಮಸ್ಕಾರ ಸ್ವಾಮಿ. ಅದೇ ಒಬ್ಬ ಶ್ರೀಮಂತ ಬಂದ್ರೆ ಅದೇ ಗೌರವದಿಂದ ಮಾತಾಡಲ್ಲ. ಮಾತಾಡ್ತೀವ? ಅದಕ್ಕೆ ನಾರಾಯಣ ಗುರು ಹೇಳಿದ್ರು, ಎಲ್ಲರೂ ವಿದ್ಯೆ ಕಲಿರಪ್ಪ ಅಂತಂದ್ರು. ನಿಮಗೆ ಸ್ವಾಭಿಮಾನ ಬರಬೇಕು, ಗುಲಾಮ್ಗಿರಿಯಿಂದ ಹೊರಗಡೆ ಬರಬೇಕು. ನೀವು ಮನುಷ್ಯರಾಗಿ ಬಾಳ್ತಕ್ಕಂಥ ಆ ವ್ಯಕ್ತಿತ್ವ ರೂಪಿಸ್ಕೋಬೇಕಾಗ್ತದೆ.
ಇಲ್ಲದೆ ಹೋದ್ರೆ ಮನುಷ್ಯತ್ವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾ ಯಾರಿಗೂ ಅಗೌರವ ಮಾಡಬೇಕು ಅಂತ ನಾ ಯಾರಿಗೂ ಹೇಳಲ್ಲ. ಎಲ್ಲರನ್ನೂ ಗೌರವದಿಂದ ಕಾಣಬೇಕು. ಆದ್ರೆ ಅಗೌರವದಿಂದ ಯಾರನ್ನೂ ಕಾಣಬಾರದು. ನಾವು ಹೇಗೆ ಪ್ರೀತಿಸ್ತೀವಿ ನಮ್ಮನ್ನ ಬೇರೆಯವರು ಕೂಡ ಪ್ರೀತಿಸ್ತೀವಿ. ಅದೇ ಮನುಷ್ಯತ್ವ ಅಲ್ವಾ? ನಾವು ಬೇರೆಯವ್ರನ್ನ ಪ್ರೀತಿಸ್ತೀವಿ, ನಮ್ಮನ್ನ ಅವ್ರು ಪ್ರೀತಿಸ್ಬೇಕು. ಜಾತಿ ಆಧಾರದ ಮೇಲೆ ತುಚ್ಛವಾಗಿ ಕಾಣ್ತಕ್ಕಂಥದ್ದು ಇದೆಯಲ್ಲ, ಅದು ಹೋಗ್ಬೇಕು. ಯಾವುದೇ ಜಾತಿನಲ್ಲಿ ಹುಟ್ಟಿರ್ಲಿ, ನಾವೇನು ಇಂಥ ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಲು ಹುಟ್ಟಿದ್ವಾ? ಜಾತಿ ವ್ಯವಸ್ಥೆ ಇತ್ತಪ್ಪ, ಹುಟ್ಟುಬಿಟ್ಟಿದ್ದೀವಿ. ನನಗೆ ಎಲ್ಲ ಹೆಚ್ಚು ಸವಲತ್ತುಗಳು ಸಿಗ್ತವೆ ಅಂತಂದ್ರೆ ನಾ ಕುರುಬರು ಜಾತಿ ಹುಡ್ತೇ ಇರಲಿಲ್ಲ. ಅರ್ಜಿ ಹಾಕೊಂಡು ಮೇಲ್ ಜಾತಿನಲ್ಲಿ ಅರ್ಜಿ ಹಾಕೊಂಡು ಹುಟ್ಟಿದ್ದೆ. ಅಲ್ಲೇ ಸ್ವಲ್ಪ ಅದೇ ನಾರಾಯಣ ಗುರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಯ್ಯ, ನೀವೆಲ್ಲ ಮನುಷ್ಯರಾಗಿ ಬಾಳ್ಬೇಕು. ಯಾವ ಜಾತಿ ವ್ಯವಸ್ಥೆನೂ ಇಲ್ಲ, ಎಂತೇನೂ ಇಲ್ಲ. ವಿದ್ಯೆ ಕಲಿಯಕ್ಕೆ ಜಾತಿ ಏನು ಅಡ್ಡ ಬರಲ್ಲ. ವಿದ್ಯೆ ಯಾರ ಅಪ್ಪನ ಮನೆ ಸ್ವತ್ತಲ್ಲ. ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗ್ತೀರಿ, ನಾನು ವಿದ್ಯಾವಂತರಾಗ್ತೀನಿ, ಇನ್ನೊಬ್ರು ವಿದ್ಯಾವಂತರಾಗ್ತಾರೆ. ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ರು? ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ರು? ಅಸ್ಪೃಶ್ಯ ಜಾತಿನಲ್ಲಿ ಹುಟ್ಟಿದ್ರಲ್ವ? ಮತ್ತೆ ಮಹಾ ಮೇಧಾವಿ ಆಗ್ಲಿಲ್ವ? ರಾಮಾಯಣ ಬರೆದವರು ಯಾವ ಜಾತಿ ಹುಟ್ಟಿದ್ರು? ವಾಲ್ಮೀಕಿ ಯಾವ ಜಾತಿ ಹುಟ್ಟಿದ್ರು? ಬೇಡರ ಜಾತಿ ಹುಟ್ಟಿದ್ರು. ಅವ್ರು ರಾಮಾಯಣ ಅಂತ ಮಹಾ ಕಾವ್ಯ ಬರೀಲಿಲ್ವ? ಮಹಾಭಾರತ ಬರೆದವ್ರು ಯಾರು? ವ್ಯಾಸ ಯಾವ ಜಾತಿ ಹುಟ್ಟಿದ್ರು? ಅಂಬಿಗರ ಜಾತಿನಲ್ಲಿ ಹುಟ್ಟಿದವರು. ಶಾಕುಂತಲ ನಾಟಕ ಬರೆದವ್ರು ಯಾರು? ಕುರುಬರು. ಅವ ಕಾಳಿದಾಸ ಯಾವ ಜಾತಿ ಹುಟ್ಟಿದ? ಅದರಿಂದ ನಾರಾಯಣ ಗುರು ಯಾವ ಜಾತಿ ಹುಟ್ಟಿದ್ರು? ಈಳುವರು. ಕೇರಳದಲ್ಲಿ ಈಳುವರು ಅಂತ ಕರೀತಾರೆ. ದಕ್ಷಿಣ ಕೋಸ್ಟಲ್ ಏರಿಯಾದಲ್ಲಿ ನಿಮ್ಮನ್ನು ಬಿಲ್ಲವರು ಅಂತ ಕರೀತಾರೆ. ಇಲ್ಲಿ ಈಡುಗರು ಅಂತ ಕರಿತೀವಿ ಅಲ್ವಾ? ಸೊ ನಾರಾಯಣ ಗುರು ಒಬ್ಬ ಸಂತ ಆಗ್ಬೇಕಾದ್ರೆ ಈ ಜಾತಿಯಿಂದ ಆದ್ರ ಅವರ ನಡವಳಿಕೆಯಿಂದ, ಅವರ ಕಲಿತ ವಿದ್ಯೆಯಿಂದ ಅವರು ಒಬ್ಬ ಸಂತರಾಗ್ಲಿಕ್ಕೆ ಸಾಧ್ಯ ಆಯಿತು. ಇವನ್ನೆಲ್ಲ ಯಾಕೆ ಪೂಜಿಸ್ತಾ ಇದ್ದೀವಿ? ಅವರು ಒಬ್ಬ ದಾರ್ಶನಿಕರು ಅಂತೇಳಿ ಪೂಜಿಸ್ತಾ ಇದ್ದೀವಿ. ದಾರ್ಶನಿಕರಾಗಿದ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮನುಷ್ಯರಲ್ಲಿ ಒಂದೇ ಜಾತಿಯಪ್ಪ ಇರೋದು, ಒಂದೇ ಮತ ಇರೋದು, ಒಂದೇ ದೇವರು. ಒಂದು ದೇವರು, ಒಂದು ಜಾತಿ, ಒಂದು ಮತ ಅಲ್ವಾ? ನಾರಾಯಣ ಗುರು ಹೇಳೋದನ್ನ ನೀವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು, ಮತ್ತೆ ಅದರಂತೆ ನಡ್ಕೋಬೇಕು. ಒಂದು ಜಾತಿ, ಒಂದು ಮತ, ಒಂದು ದೇವರು. ಅವರು ಇನ್ನೊಂದು ಬಹಳ ಪ್ರತಿಪಾದನೆಯನ್ನ ಮಾಡದ್ದೇನಪ್ಪ ಅಂತಂದ್ರೆ, ಅಸ್ಪೃಶ್ಯರಿಗೆ, ಶೂದ್ರರಿಗೆ ದೇವಸ್ಥಾನದೊಳಗಡೆಗೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಅದರ ವಿರುದ್ಧ ಸಂಘರ್ಷ ಮಾಡಕ್ ಹೋಗಲಿಲ್ಲ ಅವರು.
ಅದ್ರ ವಿರೋಧ ಹೋರಾಟ ಮಾಡಕ್ ಹೋಗಿಲ್ಲ. ಯಾವ ದೇವಸ್ಥಾನಕ್ಕೆ ನಿಮಗೆ ಬಿಡಲ್ಲ ಅಲ್ಲಿ ಓಲೇ ಬಿಡಿಯಪ್ಪ. ನೀವೇ ಒಂದು ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಒಬ್ಬ ಅರ್ಚಕನ ಮಾಡ್ಕೊಳ್ಳಿ. ಈ ತರ ಕೇರಳದಲ್ಲಿ 60ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ನಿಮಗೆ ಕೋಸ್ಟಲ್ ಏರಿಯಾ ಇದೆಯಲ್ಲ, ಅಲ್ಲಿ ಕೂಡ ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಕದ್ರೋಳಿನಲ್ಲಿ ದೇವಸ್ಥಾನ ಯಾವುದು? ಕುದ್ರೋಳಿ ಗೋಕರ್ಣೇಶ್ವರ. ಕುದ್ರೋಳಿ ಗೋಕರ್ಣ, ಅದು ಗೋಕರ್ಣೇಶ್ವರ. ಯಾರು ಮಾಡದ್ದು ಅದನ್ನ? ಅಲ್ಲಿಗೇನು ಏನು ಇವ್ರನ್ನ ಎಂಥದ್ದು ಅರ್ಚಕರು ಇವರೇ ಬರಬೇಕು ಅಂತ ಹೇಳಿದ್ರ? ಮತ್ತೆ ದೇವರು ಬೇಡ ಅಂದ್ಬಿಡ್ತಾನ? ನಾವು ಅರ್ಚಕನಾದ್ರೆ ಬೇಡ ಅಂದ್ಬಿಡ್ತಾರ? ಯಾರು ಬೇಕಾದ್ರೂ ಆಗ್ಬೋದಲ್ವಾ? ಮತ್ತೆ ನೀವೇ ಒಂದು ಮೂರ್ತಿ ಮಾಡ್ಕೊಂಡು ಪೂಜಿಸಪ್ಪ. ನಿಮ್ ದೇವರು ನೀವು ಯಾವ್ದನ್ನ ದೇವರು ಅಂತ ಅನ್ಕೋತೀರಿ, ನೀವು ಮನೆ ದೇವರು ಅಂತ ಅನ್ಕೋತೀರಿ, ಅಥವಾ ನೀವು ಯಾವ್ದು ಪೂಜೆ ಮಾಡ್ತಕ್ಕಂಥ ದೇವರು ಅನ್ಕೋತೀರಿ, ಆ ದೇವ್ರನ್ನ ಇಟ್ಬಿಟ್ಟು ದೇವಸ್ಥಾನ ಮಾಡ್ಕೊಳ್ಳಿ. ಯಾವ ದೇವಸ್ಥಾನಕ್ಕೆ ನೀವು ಬೇಡ ಅಂತ ಅದು ಓಲೇ ಬೇಡಪ್ಪ. ಎಷ್ಟು ಸುಲಭವಾಗಿ ಹೇಳಿದ್ರು ನೋಡಿ. ಆ ದೇವಸ್ಥಾನಕ್ಕೆ ಸೇರ್ಸಲ್ಲ ಅಂತಂದ್ರೆ ಅದ್ರ ವಿರುದ್ಧ ಹೋರಾಟ ಯಾಕೆ ಮಾಡಕ್ ಹೋದಿರಿ? ಮೈ ಕೈ ಎಲ್ಲ ನೋವು ಮಾಡ್ಕೊಳಕ್ ಹೋದಿರಿ? ಬೇಡಿಕೆ ಬೇಡ, ನಿಮ್ದೇ ಒಂದು ದೇವಸ್ಥಾನ ಕಟ್ಟಿಸ್ಗಳಿಗೆ ಅಂತ ಬಹಳ ಸುಲಭವಾಗಿ ಹೇಳೋದು. ನನಗೆ ಅದಕ್ಕೆ ಬಹಳ ನಾರಾಯಣ ಗುರು ಅಂತಂದ್ರೆ ಬಹಳ ಇಷ್ಟ ಆಗೋದು. ಯಾಕಪ್ಪ ಅಂತಂದ್ರೆ ಸರಳವಾಗಿ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಅವರು ಹೇಳೋದು ನೋಡಿ. ಯಾರಿಗಾರು ಅರ್ಥ ಆಗತ್ತಲ್ವ? ಒಂದೇ ದೇವರು, ಒಂದೇ ಜಾತಿ, ಒಂದೇ ಮತ, ಅರ್ಥ ಆಗತ್ತಲ್ವ? ಬಟ್ ಅದು ಮಾಡಕ್ಕೆ ಏನ್ ಕಷ್ಟ? ಸೊ ಇದಕ್ಕೋಸ್ಕರ ನಾರಾಯಣ ಗುರುಗಳನ್ನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ, ಮತ್ತೆ ಅವರ ಮಾರ್ಗದರ್ಶನದಲ್ಲಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅವತ್ತು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ವಲ್ಲ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಕೂಡ, ಸಂವಿಧಾನ ಬಂದು 50ನೇ ಇಸ್ವಿ ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲರೂ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಿದೆ. ಆಗಿದೆಯಾ? ಇನ್ನೂ ಒಂದು 25% ವಿದ್ಯಾವಂತರಾಗಿಲ್ಲ. ಮಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಮಂಗಳೂರು, ಉಡುಪಿನಲ್ಲಿ. ಅಲ್ಲೂ ಯಾಕಾಯ್ತು ಅಂತಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಮೊದಲೇ ಬಂದ್ಬಿಟ್ಟಿದ್ರು ಅಲ್ಲಿಗೆ. ಮಂಗಳೂರು, ಉಡುಪಿನಲ್ಲಿ ಶಿಕ್ಷಣ ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಅಲ್ಲಿಗೆ ಮೊದಲೇ ಬಂದ್ಬಿಟ್ಟಿದ್ದವು. ಹಂಗಾಗಿ ಎಲ್ಲರೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ತು. ಹಾಗಾಗಿ ವಿದ್ಯಾವಂತರು ಸಾಕ್ಷರತೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಯಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೋಡ್ರಿ, ಏನೇ ತೊಂದರೆ ಆದ್ರೂ ಕೂಡ, ಏನೇ ಕಷ್ಟ ಆದ್ರೂ ಕೂಡ ನಾವು ವಿದ್ಯಾವಂತರಾಗಲೇಬೇಕು. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ಇದೇ ನಾರಾಯಣ ಗುರುವಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ನಾರಾಯಣ ಗುರುವಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಮತ್ತೆ ನಾವೆಲ್ಲರೂ ಮನುಷ್ಯರಾಗಬೇಕು ಅಲ್ವಾ? ನಮ್ಮ ಜನ ಹೆಂಗಿದ್ದಾರೆ ಅಂತಂದ್ರೆ ನಾಯಿ ಪ್ರೀತಿಸ್ತಾರೆ, ಆದ್ರೆ ಮನುಷ್ಯನ ದ್ವೇಷಿಸ್ತಾರೆ.
ಅಲ್ವಾ? ನಾಯಿ ಪ್ರೀತಿಸ್ಬೇಡಿ ಅಂತ ಹೇಳಲ್ಲ ನಾನು, ಪ್ರೀತಿಸಿ. ಅದನ್ನ ಪ್ರೀತಿಸಿ ಮನುಷ್ಯನ ದ್ವೇಷಿಸಿದರೆ ಮನುಷ್ಯನನ್ನೇ ದ್ವೇಷಿಸೋದು ಅದಾಗಬಾರ್ದು. ಈ ಕರಾವಳಿ ಪ್ರದೇಶದಲ್ಲಿ ಅದನ್ನೆಲ್ಲ ಹೇಳ್ಕೊಟ್ಬಿಡ್ತಾರೆ. ಯಾರ ಮಾತು ಕೇಳಕ್ ಹೋಗ್ಬಿಡಿ, ದಯಮಾಡಿ ಯಾರ ಮಾತು ಕೇಳಕ್ ಹೋಗ್ಬಿಡಿ. ಮನುಷ್ಯನನ್ನ ಪ್ರೀತಿಸಿ, ಯಾವ ಕಾರಣಕ್ಕೂ ದ್ವೇಷಿಸಬೇಡಿ. ಅದು ವಿದ್ಯೆಯಿಂದ ಬರಬೇಕು. ಆಮೇಲೆ ನಾರಾಯಣ ಗುರುಗಳು ಮೌಢ್ಯಗಳು, ಕಂದಾಚಾರಗಳು ಇವುಗಳ ವಿರುದ್ಧ ಇದ್ರು. ಬಸವಾದಿ ಶರಣರು ಕೂಡ ಇದ್ರು. ಹೆಂಗೆ ನಾವು ಮೌಢ್ಯ ಆವರಿಸ್ಕೊಂಡ್ಬಿಟ್ಟಿದೆ ನಾವು ಅಂತಂದ್ರೆ, ವಿದ್ಯಾವಂತರಾದರೂ ಕೂಡ ಮೌಢ್ಯಗಳು ಬಿಟ್ಟಿಲ್ಲ ನಾವು. ವೈಜ್ಞಾನಿಕತೆ ವೈಚಾರಿಕತೆ ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನನೇ ಮಾಡಿಲ್ಲ. ಈಗ ಬಹಳ ಜನ ಶ್ರೀಮಂತರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ. ನೀ ಯಾಕಪ್ಪ ಹಿಂಗಾಗ್ಬಿಟ್ಟಿದ್ಯಾ ಅಂತಂದ್ರೆ, ಏನ್ ಮಾಡೋದು, ಕಷ್ಟ ಬಂದ್ಬಿಟ್ರೆ ನಾವು ಏನೋ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿರೋ ಅದಕ್ಕೆ ಹಿಂಗಾಗ್ಬಿಟ್ಟಿದೀವಿ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಒಂದೇ ಜನ್ಮ ಇರೋದು. ಯಾವ ಜನ್ಮನೂ ಇಲ್ಲ, ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದು, ಅದಕ್ಕೆ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದೀವಿ. ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ಅದರ ವಿರುದ್ಧವಾಗಿ ಬೋಧನೆ ಮಾಡೋದು. ಕರ್ಮ ಸಿದ್ಧಾಂತ, ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದು, ಅದಕ್ಕೆ ಈ ಜನ್ಮದಲ್ಲಿ ಈ ತರ ಆಗುತ್ತದೆ. ಅದನ್ನೆಲ್ಲ ಬಿಡಬೇಕು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಆಮೇಲೆ ಇನ್ನೇನಪ್ಪ ಆಗಿದೆಯಾ, ನೀನ್ ಯಾಕೆ ಬಟ್ಟೆ ಇಲ್ಲ, ನಿನ್ಗ್ಯಾಕೆ ಹೊಟ್ಟೆಗೆ ಊಟ ಇಲ್ಲ, ನಿನ್ಗ್ಯಾಕೆ ವಿದ್ಯಾವಂತರಾಗಿಲ್ಲ? ನಾನು ಹಣೆ ಬರೋ ಸೋಕೆ ನಾ ಏನು ಬರ್ತೀನಿ, ಹಣೆಗೆ ಬರ್ದಿದ್ದಾನ ದೇವರು, ಹಿಂಗಾಗುವಂತ ಹಣೆಯಲ್ಲಿ ಬರ್ದಿದ್ದಾನ. ಬಹಳ ವಿದ್ಯಾವಂತರು ಹೇಳ್ತಾರೆ, ಅಡ್ಡೊಳ್ಳು ಸ್ವಾಮೀಜಿಗಳಿಗೆ ನಾ ಹೇಳೋದು ಸರಿ ಇದೆಯಲ್ಲ, ಹಣೆಗೆ ಬರ್ದಿದ್ದಾನ ದೇವರು. ಒಬ್ಬರಿಗೆ ನೀನು ವಿದ್ಯಾವಂತಾಗು, ಶ್ರೀಮಂತಾಗು, ತಂಗಡಿಗೆ ಮಾತ್ರ ಮಂತ್ರಿಯಾಗು, ಮಧು ಬಂಗಾರಪ್ಪನ ಮಾತ್ರ ಮಂತ್ರಿಯಾಗು ಅಂತ ಹೇಳ್ಬಿಟ್ಟಿದ್ರು. ಬರ್ಬಿಟ್ಟಿದ್ದಾರ ಗಣ್ಯನಲ್ಲಿ, ನನಗೆ ಮಾತ್ರ ಮುಖ್ಯಮಂತ್ರಿ ಆಗು ಅಂತ ಬರ್ದಿದ್ದಾರ. ದೇವರು ಇದ್ದಾನೆ, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಹಣೆಯಲ್ಲಿ ಬರ್ದಿದ್ದಾನೆ ಅಂತ ಹೇಳೋದಿದೆಯಲ್ಲ, ಕರ್ಮ ಮಾಡ್ಬಿಟ್ಟಿದೀವಿ ಇದೇ ಜನ್ಮದಲ್ಲಿ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಅದಕ್ಕೆ ಈ ಮೌಢ್ಯಗಳನ್ನ, ಗೊಡ್ಡು ಸಂಪ್ರದಾಯಗಳನ್ನ, ಕಂದಾಚಾರಗಳನ್ನ ನಂಬಕ್ ಹೋಗ್ಬೇಡಿ. ನಾರಾಯಣ ಗುರು ಏನ್ ಹೇಳಿದಾನ ಆ ಥರ ನಡ್ಕೊಳ್ಳಿ. ಬಸವಣ್ಣ ಏನ್ ಹೇಳಿದಾನ ಹಂಗೆ ನಡ್ಕೊಳ್ಳಿ. ಅದಕ್ಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ 850 ವರ್ಷಗಳಿಂದ ಅಲ್ವಾ? ಇನ್ನು ಜಾತಿ ಹೋಗಿಲ್ಲ ಅಲ್ವಾ? ಹೋಗಿದ್ಯಾ? ಹೋಗಿಲ್ಲ. ಈಗ ನಿಮ್ಮಲ್ಲಿ ಎಷ್ಟು 25 ಪಂಗಡಗಳಿರೋದು? ಎಷ್ಟ್ರಿ? 26. ನೋಡಿ, ಅದನ್ನೇ ಹೋಗಿಸ್ಕೊಳಕ್ಕಾಗಿಲ್ಲ ನಾವಿನ್ನ. ಹಂಗೆ ಕುರುಬರಲ್ಲೂ ಬೇಕಾದಷ್ಟು ಜಾತಿಗಳಿದ್ದಾವೆ. ನಾನು ಅದಕ್ಕೆ ಹೇಳಿದೆ ಕುರುಬರಿಗೆಲ್ಲ, ನೋಡಪ್ಪ ಅವೆಲ್ಲ ಬರೆಯಕ್ಕೆ ಹೋಗ್ಬಿಡಿ, ಹಾಲು ಮತ ಅಂತ ಬರ್ಕೊಳಕ್ ಹೋಗ್ಬಿಡಿ, ಕುರುಬರು ಅಂತ ಬರ್ಕೊಳ್ಳಿ ಸಾಕು ಅಂತ ಹೇಳಿದೆ ನಾನು.
ಹಾಲು ಮತ ಅದರ ಬೇರೆ ದೊಡ್ಡ ಸ್ಕೀಮ್ ಹಾಲು ಮತ ಮಾಡದ ಕಸಬೆಲ್ಲ ಒಂದೇ ಕುರಿ ಕಾಯಿದೆ ಹಾಲು ಮತ ನಾನೇನು ಆಯ್ತಪ್ಪ ಪಂಗಡಗಳು ಒಳ ಪಂಗಡಗಳು ಅವೆಲ್ಲ ಮಾಡ್ಬಿಟ್ಟಿದ್ದಾರೆ ಈಗ ಮಾಡ್ಬಿಟ್ಟು ಅವ್ರು ಮಾಡ್ಬಿಟ್ಟಿರೋದ್ರಿಂದ ಈ ಪರಿಸ್ಥಿತಿ ಆಗ್ಬಿಟ್ಟದೆ ಅದರಿಂದ ನಾವು ಈಗಲಾದ್ರೂ ಹೊರಗಡೆ ಬರ್ಬೇಕಲ್ಲಪ್ಪ ಅದಕ್ಕೆ ಕುವೆಂಪು ಅವರು ಏನ್ ಹೇಳ್ತಾರೆ ಅಂದ್ರೆ ಹುಟ್ಟುವಾಗ ಪ್ರತಿ ಮಗುನು ಕೂಡ ವಿಶ್ವಮಾನವನಾಗಿ ಹುಟ್ಟುತ್ತೆ ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗುತ್ತೆ ಪ್ರತಿ ಮಗುವು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗಿ ಆಗ್ಬಾರ್ದು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಸೊ ಈ ಸಂದರ್ಭದಲ್ಲಿ ತಿಮ್ಮೇಗೌಡರು ಒಂದು ಮನವಿ ಕೂಡ ಕೊಟ್ಟಿದ್ದಾರೆ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ ಸೋಲೂರ್ ಹತ್ರ ಜಾಗ ಇದೆ ಒಂದು ಗೋಮಾಳ ಇದೆ ಅಲ್ಲಿ 10 ಎಕರೆ ಕೊಡಿ ಅಂತ ಹೇಳಿದ್ದಾರೆ ಕೋಣ ಜಾಗ ನಾನು ನೋಡಿಸ್ತೀನಿ ನನಗೆ ಆಲೆ ಬರೆದಿದ್ದೀನಿ ಅಲ್ಲಿ 10 ಎಕರೆ ಜಾಗ ಇದೆ ಅಂತ ಆಮೇಲೆ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈಡಿಗರ ಸಂಘದ ಆವರಣದಲ್ಲಿ ವಿದ್ಯಾರ್ಥಿ ನಿಲಯ ಇದೆ ಅದು ಶಿಥಿಲ ಆಗ್ಬಿಟ್ಟದೆ ಅದಕ್ಕೆ ಒಂದು ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ದುಡ್ಡು ಕೊಡೋಣ ಆಮೇಲೆ ಇನ್ನೇನು ಹೇಳಿದ್ದಾರೆ ಆಮೇಲೆ ಒಂದು ಸಮುದಾಯ ಭವನ ಕಟ್ಟಬೇಕು ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ಅಲ್ಲೇನೆ ಕೂತ್ಕೊ ನೀನು ಯಾಕೆ ಎದೆ ಬಂದ್ಬಿಡ್ತಾ ಇದೆಯಲ್ಲ ಅಲ್ಲೇ ಅದಕ್ಕೂ ಮಾಡೋಣ ಸಮುದಾಯ ಭವನ ಮಾಡ್ಕೊಳ್ಳೋಣ ಆಮೇಲೆ ಬ್ರಹ್ಮಶ್ರೀ ನಾರಾಯಣ ಗುರು ಈಡ್ಗ ಅಭಿವೃದ್ಧಿ ನಿಗಮ ಮಾಡಿ ಅಂತ ಹೇಳಿದ್ದಾರೆ ನಾವು ಹಿಂದೆನೆ ಮಾಡಿಬಿಟ್ಟಿದ್ದಾರೆ ಈಗ ಅದನ್ನ ಈಗ ಆದೇಶ ಹೊರಡಿಸ್ಬೇಕು ಅದನ್ನು ಕೂಡ ಆದೇಶ ಮಾಡಲಿಕ್ಕೆ ಮಾಡ್ಕೊಳ್ಳೋಣ ಆಮೇಲೆ ಒಬ್ಬರನ್ನ KPSC ಸದಸ್ಯನಾಗಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಖಾಲಿ ಆದ ತಕ್ಷಣ ನೆಕ್ಸ್ಟ್ ನಿಮ್ದೇ ಮಾಡೋದು ಆಯ್ತು ಸೊ ಪ್ರಮುಖವಾಗಿ ಇಷ್ಟು ಬೇಡಿಕೆಗಳೆಲ್ಲ ತಿಮ್ಮೇಗೌಡರು ಇಟ್ಟಿದ್ದಾರೆ ತಾಳಪ್ಪ ಸುಮ್ಮನೆ ನೀವು ಅದರಿಂದ ನಾನು ಸಾಮಾಜಿಕ ನ್ಯಾಯದ ಪರವಾಗಿರೋರು ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಮನುಷ್ಯರು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಅಂತಕ್ಕಂಥವ್ರು ಮತ್ತೆ ಅಸಮಾನತೆ ಇದೆಯಲ್ಲ ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ನಿರ್ಮಾಣ ಆಗಿದೆ ಈ ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಸಮಾನವಾಗಿ ಇರ್ತಕ್ಕಂಥ ಸಮಾಜ ನಿರ್ಮಾಣ ಮೇಲು ಕೀಳು ಹೋಗ್ಬೇಕು ಎಲ್ಲರೂ ಸಮಾನವಾಗಿರ್ತಕ್ಕಂಥದ್ದು ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಮಾನವ ಸಮಾಜ ಅಂದರೆ ಜಾತಿ ವ್ಯವಸ್ಥೆ ಇಂದ ಕೂಡಿರ್ತಕ್ಕಂಥ ಸಮಾಜನ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ಅದನ್ನೇ ನಾರಾಯಣ ಗುರು ಅವರು ಜೀವನದುದ್ದಕ್ಕೂ ಕೂಡ ಬೋಧನೆ ಮಾಡಿದ್ದು ನಾರಾಯಣ ಗುರು ಅವರು ಯಾವ ದಾರಿನ ಯಾವ ನೀರನ್ನ ಹೇಳಿದ್ರು ನಮಗೆ ಅದರಂತೆ ನಡ್ಕೊಳ್ತಕ್ಕಂಥದ್ದೇ ನಾರಾಯಣ ಗುರು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಆ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಬಂದು ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ನಾರಾಯಣ ಗುರು ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ ನೀವೆಲ್ಲರಿಗೂ ನಾರಾಯಣ ಗುರು ಒಳ್ಳೇದು ಮಾಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ